ಕಾರ್ಯಕ್ರಮ ಶುರು ಮಾಡಬೇಕಾದ್ರೂ ನಮ್ಮ ಕನ್ನಡಿಗರ ಸಪೋರ್ಟ್ ಬೇಕು, ಕನ್ನಡಿಗರ ಎನರ್ಜಿ ಬೇಕು. ಸೊ ಇವಾಗ ಒಂದು ಕೌಂಟ್ ಅಂತ ಶುರು ಮಾಡೋಣ. ಎನರ್ಜಿ ತೋರಿಸ್ತೀರಾ? ನಮ್ ಜೊತೆ ಕೌಂಟ್ ಡೌನ್ ಮಾಡ್ತೀರಾ? 5 4 3 2 1 ಕಡಕ್ ಉತ್ಸವ ಆಹಾ ಅಮೆರಿಕಾ, ಆಹಾ ಅಮೆರಿಕಾ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ ಡ್ಯಾಲಸ್. ಹಲೋ ಡ್ಯಾಲಸ್, ನಾನು ಶ್ವೇತಾ. ನಾನು ಸುನಿಲ್. ಸಮಸ್ತ ಡ್ಯಾಲಸ್ ಕನ್ನಡದ ಕುಟುಂಬಗಳಿಗೆ ಕಡಕ್ ಉತ್ಸವ 4.2ಗೆ ಸ್ವಾಗತ, ಸುಸ್ವಾಗತ. ಡ್ಯಾಲಸ್ ನಲ್ಲಿ ಕಡಕ್ ಆಗಿರೋ ನಮ್ಮೆಲ್ಲ ಕನ್ನಡ ಕುಟುಂಬಗಳಿಗೆ ಕಡಕ್ ಕುಟುಂಬದಿಂದ ಅದ್ಭುತವಾದ ವೆಲ್ಕಮ್. ಕಡಕ್ ಉತ್ಸವ ಅಂದ್ರೇನು? ಇದು ಕನ್ನಡಿಗರ ಹಬ್ಬ, ಕನ್ನಡಿಗರ ಉತ್ಸವ. ಲೈನ್ ಅಪ್ ನೋಡಿದ್ಯಾ ಇವತ್ತು? ಬೆಳಿಗ್ಗೆಯಿಂದ ರಾತ್ರಿ ತನಕ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್, ಬ್ಲಾಕ್ ಬಸ್ಟರ್. ಪ್ರತಿಯೊಂದು ಕಾರ್ಯಕ್ರಮನು ಬ್ಲಾಕ್ ಬಸ್ಟರ್, ಪೈಸಾ ವಸೂಲ್, ಧಮಾಕ ಎಂಟರ್ಟೈನ್ಮೆಂಟ್. ಆಹಾ ಸೂಪರ್ ಆಗಿದೆ ಪ್ರೋಗ್ರಾಮ್ಸ್ ಅಂತ ನೀವು ಸೀಟ್ ಗ್ಲೂ ಹಾಕೊಂಡು ಕುತ್ಕೊಳ್ಳೋ ಹಂಗೆ ಇಲ್ಲ. ಯಾಕಂದ್ರೆ ಕೆಫೆಟೇರಿಯಾ ಇಂದ ಭರ್ಜನ ಭೋಜನದ ವಾಸನೆ ನಿನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಒಂದ್ ಕಡೆ ಬಾಡೂಟ, ಇನ್ನೊಂದ್ ಕಡೆ ಪುಳಿಯೋಗರೆ, ಫೇಣಿ ಎಲ್ಲ ಟೇಸ್ಟ್ ಮಾಡಕ್ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಇವಾಗ್ಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಹೋಗಿ ತಿನ್ಕೊಂಡ್ಬರ್ಲಾ? ಅಷ್ಟೇ ಅಲ್ಲಪ್ಪ, ಶಾಪಿಂಗ್ ಭರ್ಜರಿಯಾಗಿ ಮಾಡ್ಬೇಕು. ಕಾರ್ಡ್ ರೆಡಿ ಮಾಡಿ ಇಟ್ಕೊಂಡಿರೋ. ಇನ್ನೇನ್ ಹಬ್ಬ ಬರ್ತಿದೆಯಲ್ಲ, ಯುಗಾದಿ ಹಬ್ಬ. ಎಲ್ಲರೂ ಶಾಪಿಂಗ್ ಮಾಡಿ, ನಾವ್ ವೆಂಡರ್ಸ್ ಇದಾರೆ, ಅವ್ರನ್ನೆಲ್ಲಾರನ್ನು ವಿಸಿಟ್ ಮಾಡಿ. ಇದೆಲ್ಲದಕ್ಕಿಂತ ಮೇನ್ ಆಗಿ ನಮ್ದೊಂದು ಸೂಪರ್ ಪ್ರೋಗ್ರಾಮ್ ಇದೆ. ಅದು ಯಾವ್ದು ಗೊತ್ತಾನೆ? ಯಾವ್ದು ಹೇಳ್ತೀರಾ? ಯಾವ್ದು? ಇವತ್ತಿನ ಮೋಸ್ಟ್ ಅವೈಟೆಡ್ ಪ್ರೋಗ್ರಾಮ್ ಯಾವ್ದು? ರಾತ್ರಿ ಯಾವಾಗ ಆಯ್ತದಂತ ಕಾಯ್ಕೊಂಡು ಕೂತಿದೆ. ಹೌದು, ಚಂದನ್ ಶೆಟ್ಟಿ, ದ ಕನ್ನಡ ರಾಪರ್ ಚಂದನ್ ಶೆಟ್ಟಿ ಅವರ ಕಾನ್ಸರ್ಟ್ ಇದೆ. ಮೂರ್ಪೇಗು ಫೇಮಸ್ ಸಾಂಗ್. ಹಲೋ ಡ್ಯಾಲಸ್, ಮತ್ತೊಮ್ಮೆ ನಿಮ್ಗೆಲ್ಲ ಕಡಕ್ ಉತ್ಸವ 4.2ಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಡ್ಯಾಲಸ್ ಕನ್ನಡಿಗರೇ, ನಾನು ಶ್ವೇತಾ. ಮತ್ತೊಮ್ಮೆ ಡ್ಯಾಲಸ್ನ ಕಡಕ್ ಕನ್ನಡ ಕುಟುಂಬಗಳಿಗೆ ಖದರಾದ ಕಡಕ್ ಕುಟುಂಬದಿಂದ ವೆಲ್ಕಮ್. ಎಲ್ಲ ಊಟ ಮಾಡಿದ್ರಾ? ನಾವು ಮಾಡಿದ್ವಿ. ನನ್ನ ಫೇವ್ರೇಟ್ ಯಾವ್ದು ಗೊತ್ತಾ? ಏನಿಷ್ಟ? ಮದ್ದೂರು. ನನಗಂತೂ ಪೇಣಿ ಮದ್ವೆ ಮನೆ ತಿಂದಂಗೆ ಅನ್ನಿಸ್ತು. ನಿಮ್ಗೆಲ್ಲ ಏನಿಷ್ಟ ಆಯ್ತು? ಗೋಬಿ. ಇನ್ಯಾರಿದ್ದೀರಾ? ಇನ್ನೇನು ಇಷ್ಟ ಆಯ್ತು ಇವತ್ತು? ಬಿರಿಯಾನಿ. ಬಿರಿಯಾನಿ. ನಾನ್ ವೆಜ್ ಅವ್ರು ಏನು ಹೇಳ್ತಾರ? ಎಲ್ಲ ತಿಂದು ಮಲಗ್ಬಿಟ್ಟಿದ್ದೀರಾ? ಇಲ್ಲ ಇಲ್ಲ, ಎಬ್ಬಿಸ್ತೀವಿ. ಇವಾಗ ಒಂದು ಸಣ್ಣ ಕ್ವಿಜ್ ಮಾಡೋಣ. ನಮ್ಮ ಕಡಕ್ ಕನ್ನಡಿಗರಿಗೆ ಎಷ್ಟು ಚೆನ್ನಾಗಿ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತು ಅಂತ ತಿಳ್ಕೊಳ್ಳೋಣ. ರೆಡಿನಾ ಎಲ್ಲರೂ? ಇವಾಗ ತಾನೇ ಊಟ ಮಾಡಿದ್ದೀರಾ, ನಿಮ್ಮನ್ನೆಲ್ಲ ಎಚ್ಚರಗೊಳಿಸಕ್ಕಿದೆ. ನೋಡಿ, ಗೆದ್ದವ್ರಿಗೆ ಮೋಸ್ಟ್ಲಿ ಹೇಮಂತ್ ಅವ್ರನ್ನ ಮೀಟ್ ಮಾಡಿ ಏನಾದ್ರು ಪ್ರೈಸ್ ಗೀಸ್ ಕೊಡ್ತಾರ ಅನ್ಸುತ್ತೆ. ಓಕೆ, ನಾನ್ ಅಂದ್ರೆ ಈಗ ಫ್ಯಾನ್ಸ್ ಎಲ್ಲ ನಾವು ಎಲ್ಲ ಇದು ಕೊಟ್ಟಿರ್ತೀವಿ, ಟೈಟಲ್ಸ್ ಕೊಟ್ಟಿರ್ತೀವಲ್ವಾ ಹೀರೋ ಹೀರೋಯಿನ್ಗಳಿಗೆಲ್ಲ. ಸೊ ಆ ಟೈಟಲ್ ಹೇಳ್ತೀವಿ, ಅದು ಯಾವ ಹೀರೋ ಹೀರೋಯಿನ್ ಅಂತ ನೀವು ಹೇಳ್ಬೇಕು. ಗೆಸ್ ಮಾಡ್ತೀರಾ? ಓಕೆ, ಶುರು ಮಾಡೋಣ. ನಟ ಸಾರ್ವಭೌಮ ರಾಜ್ಕುಮಾರ್. ಸೂಪರ್. ಸಾಹಸ ಸಿಂಹ. ಕರಾಟೆ ಕಿಂಗ್. ವಾಕರ್ ಇದ್ದಾರೆ, ಇನ್ನೊಬ್ರು ಯಾರೋ ಇದ್ದಾರೆ. ಕರಾಟೆ ಕಿಂಗ್ ಶಂಕರಣ್ಣ. ಟೈಗರ್ ಪ್ರಭಾಕರ್. ಕ್ರೇಜಿ ಸ್ಟಾರ್. ಡ್ಯಾಲಸ್ನ ಪ್ರಚಂಡ ಪುಟಾಣಿಗಳು ಮೆಟ್ರೋವರೆಗಿನ ಫೇಮಸ್ ಫಿಲಂ ಸ್ಟಾರ್ಸ್ ಲುಕ್ ಅಲ್ಲಿ ಬರ್ತಾ ಇದ್ದಾರೆ ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ. ಎಲ್ಲ ನಮ್ಮ ಹಳೆ ಸ್ಟಾರ್ಗಳನ್ನ ಮತ್ತೆ ಅವ್ರ ಮುಖಾಂತರ ನೋಡ್ಬೋದು. ಹಾಗೆ ಇವತ್ತು ನಮ್ಮ ಫಸ್ಟ್ ಸೆಗ್ಮೆಂಟ್ ಆಫ್ ಎಂಟರ್ಟೈನ್ಮೆಂಟ್ ಮುಗೀತು. ಪ್ರತಿಯೊಂದು ಪ್ರೋಗ್ರಾಮ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಈಗ ಸೆಕೆಂಡ್ ಸೆಗ್ಮೆಂಟ್ ಶುರು ಆಗ್ತಿದೆ. ಆಮೇಲೆ ನಮ್ಮ ಫಿನಾಲೆ, ದ ಮೋಸ್ಟ್ ಅವೈಟೆಡ್ ಕಾನ್ಸರ್ಟ್ ಯಾವ್ದು ಹೇಳಿ? ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ. ಅದಕ್ಕೆಲ್ಲ ರೆಡಿನಾ? ಅದಕ್ಕೆ ಮುಂಚೆ ಸುಮಾರು ಬ್ಲಾಕ್ ಬಸ್ಟರ್ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಇವಾಗ ನಮ್ಮ ಮಕ್ಕಳ ರೆಟ್ರೋ ಟು ಮೆಟ್ರೋ ಪ್ರೋಗ್ರಾಮ್ ನೋಡೋಣ. ಇದನ್ನ ಪ್ರಸ್ತುತ ಪಡಿಸ್ತಾ ಇರೋರು ಕರಿಷ್ಮಾ ಗೌಡ ಅವರು. ಸೊ ಅವರು ನಮ್ಮ ಮಕ್ಕಳನ್ನ ಯಾವ ತರ ಫಿಲಂ ಸ್ಟಾರ್ಸ್ ತರ ರೆಡಿ ಮಾಡಿದ್ದಾರೆ ನೋಡೋಣ. ಫಸ್ಟ್ ಒಂದು ಬ್ಲಾಕ್ ಬಸ್ಟರ್ ಪ್ರೋಗ್ರಾಮ್ ಬರ್ತಾ ಇದೆ. ಅದಕ್ಕೆ ಮುಂಚೆ ನಿಮ್ಗೆಲ್ಲ ಒಂದು ಸ್ವಲ್ಪ ಟೆಸ್ಟ್ ಮಾಡೋಣ ಅಂತ ಕ್ವಿಜ್. ಸೊ ಫಸ್ಟ್ ನಾನು ಒಟ್ಟಿಂದನೇ ಶುರು ಮಾಡ್ತೀನಿ.
ರೆಡಿನಾ? ಎಲ್ಲರೂ ರೆಡಿ ಇದ್ದೀರಾ? ಎನರ್ಜಿ ಬೇಕು. ಓಕೆ, ಇವಾಗ ಎನರ್ಜಿ ಯಾವ ಸಿಟಿಯಿಂದ ಬರ್ತಾ ಇದೆ, ಯಾವ ಸಿಟಿಲಿ ನಮ್ ಕನ್ನಡಿಗರ ದರ್ಬಾರ್ ಜಾಸ್ತಿ ಇದೆ ಅಂತ ನೋಡೋಣವಾ? ಫ್ರಿಸ್ಕೋ, ಫ್ರಿಸ್ಕೋ, ಮೆಕಿನಿ, ಸೌಂಡ್ ಇಲ್ಲ. ಅರವಿಂದ್, ಅರವಿಂದ್, ಮೆಲಿಸಾ, ಮೆಲಿಸಾಗಳು ಜಾಸ್ತಿ ಇದ್ರೆ. ಅಕ್ಷರಗಳಿದ್ರು ಪುಸ್ತಕ ಅಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ. ನಾನು ಯಾರು? ಜೋರ ಕಿರ್ಚ್ಬೇಕು, ಗೊತ್ತಿರೋರು ಜೋರ ಹೇಳಬೇಕು. ಕಾಯಿನ್, ಕಾಯಿನ್. ಓಕೆ, ಇನ್ನೊಂದು ಇದು ಫನ್ನಿ ಇದೆ. ಗಂಟೆ ಹೊಡಿತಾನೆ ಪೂಜಾರಿ ಅಲ್ಲ, ಪೇಪರ್ ಹರಿತಾನೆ ಆದ್ರೆ ಅವನು ಹುಚ್ಚ ಅಲ್ಲ, ಹಣ ಕೇಳ್ತಾನೆ ಭಿಕ್ಷುಕ ಅಲ್ಲ. ಯಾರು? ಕಂಡಕ್ಟರ್. ದೇವಿಗೋ. ಸೂಪರ್. ಓಕೆ, ಇದು ನಮ್ಮ ಇಂಗ್ಲಿಷ್ ಕ್ವಶನ್ಸ್. ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸಾಂಗ್ ಯಾವುದು ಅಂತ ಗೆಸ್ ಮಾಡಬೇಕು. ಓ ದ ಫಸ್ಟ್ ಮಾನ್ಸೂನ್ ರೈನ್, ವಾಟ್ ದ ಮ್ಯಾಜಿಕ್ ಹ್ಯಾವ್ ಯುವರ್ ಡ್ರಾಪ್ಸ್ ಡನ್. ಮುಂಗಾರು ಮಳೆ ಏನು ನಿನ್ನ. ಓಕೆ, ಸಿಂಗ್ ಸಿಂಗ್ ಫಾರ್ ದ ಜಾಯಸ್ ಮೂಮೆಂಟ್. ಹಾಡು ಸಂತೋಷಕ್ಕೆ. ಸೂಪರ್. ಯಾವ್ದಾದ್ರು ಕಷ್ಟದ ಕೇಳ್ಬೇಕು ಅಂದ್ರೆ ಎಲ್ಲ ಹೇಳ್ಬಿಡ್ತಾ ಇದ್ದೀರಾ. ಹೇ ಸ್ಮೈಲಿಂಗ್ ರೋಸ್ ಫ್ಲವರ್, ಯುವರ್ ಸ್ಮೈಲ್ ಓವರ್ ದ ಸ್ಕೈ. ಸೂಪರ್. ಇವಾಗ ನೆಕ್ಸ್ಟ್ ಪ್ರೋಗ್ರಾಮ್ ಯಾವ್ದು ಗೊತ್ತಾ? ಇದಕ್ಕೆ ಒಂದು ಕ್ಲೂ ಕೊಡ್ತೀನಿ. ಯಾವ ರೀತಿ ಅಂದ್ರೆ ಹಾಡು ಹೇಳ್ತೀನಿ. ಇದು ವೈರಲ್ ಆಗಿರೋ ಸಾಂಗ್. ದೊಡ್ಡವ ದೊಡ್ಡವದ್ದು ಆಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತುರಿ ಬೀಜ ಸಾಲಕ ಸೊಪ್ಪು. ನೀವಿಬ್ರು ಮಾಡೋದು ಯಾರು ತಪ್ಪು ಮಾಡ್ತಾ ಇಲ್ಲ. ಗಿಲ್ಲಿ 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 ನೀನೇನ್ ದಬ್ಬಾಕಿದ್ಯಾ ಗಿಲ್ಲಿ? ಬಕೆಟಿನ ದಬ್ಬ ಹಾಕಿದ್ದೀನಿ. ಓಕೆ, ಬಿಗ್ ಬಾಸ್ ಫ್ಯಾನ್ಸ್ ಯಾರಿದ್ದೀರಾ? ಈ ಬಿಗ್ ಬಾಸ್ ಸೀಸನ್ ವಿನ್ನರ್ ಯಾರು? ಗಿಲ್ಲಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ರಕ್ಷಿತಾ, ರಕ್ಷಿತಾ, ಜೈ ಮಹಾಕಾಲ್ ಯಾರು? ಓಕೆ, ಇವಾಗ ಎಲ್ಲಾ ಸೀಸನ್ ಬಿಗ್ ಬಾಸ್ ನೋಡ್ತೀರಾ? ನೋಡಿದೀರಾ ಯಾರು? ಎಲ್ಲಾ ಸೀಸನ್ ಬಿಗ್ ಬಾಸ್ ಯಾರು ನೋಡಿದಿರಾ? ಓಕೆ, ಸೀಸನ್ 11 ವಿನ್ನರ್ ಯಾರು? 11 ಸೀಸನ್ 11 ಲಾಸ್ಟ್ ಸೀಸನ್ ಹನುಮಂತ. ಸೀಸನ್ 10 ವಿನ್ನರ್ ಯಾರು? ಸೀಸನ್ 10 ಕಾರ್ತಿಕ್. ಆಮೇಲೆ ಸೀಸನ್ 10 ಅಲ್ಲಿ ಒಬ್ರು ಇದ್ರು, ಅವರು ತೆಗಿರಿ ಬಾಗ್ಲು ಅಂತ ಯಾರು ಹೇಳಿ? ತೆಗಿರಿ ಬಾಗ್ಲು ಹೋಗ್ತೀನಿ. ವಿನಯ್ ಗೌಡ. ಬಿಗ್ ಬಾಸ್ ಏನೋ ಮುಗಿದೋಯ್ತು, ಏನ್ ಪ್ರೋಗ್ರಾಮ್ ನೋಡೋದು ಅಂತ ನಮ್ಗೆ ಬೋರ್ ಆಗ್ತಿದೆ ಮನ್ಗೆ. ಬೋರ್ ಮಾಡ್ಕೋಬೇಕಾಗಿಲ್ಲ. ಡ್ಯಾಲಸ್ಗೆ ನಮ್ಮ ಬಿಗ್ ಬಾಸ್ ಸ್ಟಾರ್ಸ್ ಎಲ್ಲ ಬಂದಿದ್ದಾರೆ. ಕಡಕ್ ಮತ್ತೆ ಬಿಗ್ ಬಾಸ್ ಕೊಲಾಬರೇಟ್ ಮಾಡ್ಕೊಂಡು ಕಡಕ್ ಬಾಸ್ ಎಂಟರ್ಟೈನ್ಮೆಂಟ್ ಸೀಸನ್ ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ಸ್ಗೆ ವೋಟ್ ಮಾಡೋದು ಮರಿಬೇಡಿ. ವೋಟಿಂಗ್ ಲೈನ್ಸ್ ಅನ್ನು ಓಪನ್. ಸೀಸನ್ 12 ಟಿವಿಲೇನ ಮುಗಿದೋಯ್ತು. ನಮ್ಮ ಡ್ಯಾಲಸ್ ಅಲ್ಲಿ ಕಡಕ್ ಉತ್ಸವದಲ್ಲಿ ಮತ್ತೆ ನಿಮ್ಮ ಫೇವರೇಟ್ ಸ್ಟಾರ್ಸ್ ನೋಡ್ಬೋದು. ನೀವೆಲ್ಲ ರೆಡಿನಾ? ಜೋಶ್ ಬೇಕು ಕಡಕ್ ಉತ್ಸವಕ್ಕೆ. ಜೋಶ್. ನಮಗೆ ದೂರದರ್ಶನಲ್ಲಿ ಚಿತ್ರಮಂಜರಿ ಬರ್ತಿತ್ತಲ್ಲ, ರಾತ್ರಿ ಕೂತ್ಕೊಂಡು ನೋಡ್ಕೊ, ಆ ತರ ಇತ್ತು. ಸಖತ್ತಾಗಿ ಹಾಡು ಹೇಳಿದ್ರು. ಸೊ ಇವಾಗ ಇಷ್ಟೊಂದು ಪ್ರೋಗ್ರಾಮ್ ಇರ್ಬೇಕಾದ್ರೆ ನಿಮ್ಗೆಲ್ಲ ಒಂದು ಕ್ವಿಜ್ ಮಾಡೋಣ ಅಂತ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಎಸ್. ಓಕೆ ಓಕೆ, ಎಲ್ಲದಕ್ಕಿಂತ ಮುಂಚೆ ಕಡಕ್ 1.0 ಯಾವಾಗ ನಡೆದಿದ್ದು ಗೊತ್ತಾ? ಎಲ್ಲಿ ಮಾಡಿದ್ರು, ಯಾವಾಗ ನಡೆದಿದ್ದು ಅಂತ ಗೊತ್ತಾ? ಮ್ಯಾಚ್ ಕರೆಕ್ಟ್. 2022 ಅಕ್ಟೋಬರ್ ಅಲ್ಲಿ ನಡೆದಿದ್ದು ಫಸ್ಟ್ ಕಡಕ್ ಉತ್ಸವ 1.0. ಸೊ ಇವಾಗ ಇವರು ಸ್ವಲ್ಪ ಹಾಲಿವುಡ್ ಅಲ್ಲಿ ಸುತ್ತಿಸ್ಕೊಂಡ್ ಬಂದ್ರಲ್ವಾ, ಅದೇ ತರ ನಿಮ್ಗೂ ಒಂದು ಟ್ವಿಸ್ಟ್ ಕ್ವಿಜ್. ನಾವು ಇಂಗ್ಲಿಷ್ ಅಲ್ಲಿ ಒಂದ್ ಸಾಂಗ್ ಹೇಳ್ತೀವಿ, ಹಾಡಲ್ಲ, ಹೇಳ್ತೀವಿ ಅಷ್ಟೇ. ಸೊ ಅದು ಯಾವ ಕನ್ನಡ ಸಾಂಗ್ ಅಂತ ನೀವೆಲ್ಲ ಗೆಸ್ ಮಾಡ್ಬೇಕು. ರೆಡಿನಾ? ಇವಾಗ ಫಸ್ಟ್ ಈಸಿಯಾಗಿ ಶುರು ಮಾಡೋಣ. ಫಸ್ಟ್ ರೆಡಿನಾ? The song that we sing is a Kannada song. The place where we are in the sandalwood forest.
ನಾವಾಡುವ ನುಡಿಯೇ ಕನ್ನಡ ನುಡಿ ನುಡಿ ನಾವಿರುವ ತಾಡವೆ ಗಂಧದ ಗುಡಿ. ಸೊ ಇದು ನೆಕ್ಸ್ಟ್ ಸಾಂಗ್ ಒಂದು ವೈರಲ್ ಸಾಂಗ್ ಇದು. ಗೆಸ್ ಮಾಡ್ತೀರಾ? ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ. ಸ್ಲೋ ಹೇಳ್ತೀನಿ. ಜಸ್ಟ್ ಲೈಕ್ ಎನ್ ಆರೋ ಆಫ್ ಫ್ಲವರ್ಸ್ ನಾಟ್ ಟು ಬಿ ಸೀನ್ ಬೈ ಎನಿವನ್. ಹೇಳ್ತೀರಾ? ವೈರಲ್ ಆಗಿದ್ದಲ್ಲ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ನೀವು ನೆಕ್ಸ್ಟ್ ಬರ್ಬೇಕು. Okay, next one. Who is here who has made no mistake? Where is he who had made no mistake? ಜೋರಾಗಿ ಹೇಳಿ. ತಪ್ಪು ಮಾಡದವ್ರು ಯಾರವ್ರೆ, ತಪ್ಪೇ ಮಾಡದವ್ರು ಎಲ್ಲವ್ರೆ. ಓಕೆ, ಇದಾಯ್ತು. ಒಂದ್ ಸ್ವಲ್ಪ ಒಗಟುಗಳು. ಯಾರಿಗೆ ಮೂವೀಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ವೋ ಅವ್ರಿಗೆ ಒಂದ್ ಸ್ವಲ್ಪ ಒಗಟು ಕ್ವಶನ್ ಕೇಳೋಣ. ಸಾಗರ ಪುತ್ರ ಸಾರಿನ ಮಿತ್ರ, ಏನಿದು? ಸಾಲ್ಟ್ಯಾ? ಈಗ ಎಲ್ಲರೂ ಭಾರಿ ಟ್ಯಾಲೆಂಟೆಡ್ ಇದ್ದೀರಾ, ವೆಯ್ಟ್ ಮಾಡಕ್ಕೆ ಇಲ್ಲ, ಸಖತ್ ಬೇಗ ಆನ್ಸರ್ ಮಾಡ್ಬಿಡ್ತಾ ಇದ್ದೀರಾ. ನೆಕ್ಸ್ಟ್ ಕ್ವಶನ್. ನೀರಿಲ್ಲದ ಸಮುದ್ರ, ಜನರಿಲ್ಲದ ಪಟ್ಟಣ, ಸಂಚಾರವಿಲ್ಲದ ಮಾರ್ಗಗಳು, ಎಲ್ಲಿರುತ್ತೆ ಇದು? ಎಲ್ಲೋ ಬಂತು ಆನ್ಸರ್. ಮ್ಯಾಪ್ಸ್. ಓಕೆ, ಇದು ಇದ್ದಲು ನುಂಗುತ್ತಾ ಗದ್ದಲ ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದಕ್ಕೆ ಸಾಗುವ ನಾನ್ಯಾರು? ಟ್ರೈನ್. ದಟ್ಸ್ ಕರೆಕ್ಟ್. ಟ್ರೈನ್ ಇಸ್ ಕರೆಕ್ಟ್. ಹಾಗೆ ಇನ್ನೊಂದು ವಿಷಯ ಗೊತ್ತಾ ನಿಂಗೆ? ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಶುರು ಆಗ್ತಾ ಇದೆಯಂತೆ. ನಾವು ಪಾರ್ಟಿಸಿಪೇಟ್ ಮಾಡೋಣ? ನಾವು ಅಲ್ಲೆಲ್ಲ ಪ್ರೋಗಳು ಬಂದಿರ್ತಾರೆ, ನಾವೆಲ್ಲ ಮಾಡಕ್ಕಾಗತ್ತೆ? ಯಾಕೆ ಮಾಡಕ್ಕಾಗಲ್ಲ? ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ತಾನು ಗೊತ್ತಾಗೋದು. ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲಪ್ಪ. ಅಲ್ಲೆಲ್ಲ ಪ್ರೋಗಳು ಬಂದಿರ್ತಾರೆ. ಸಿಂಗಿಂಗು ಇದ್ದಾನೆ, ಎಷ್ಟು ಚೆನ್ನಾಗಿ ಆಡ್ತೀಯ ಬಾತ್ರೂಮ್ ಅಲ್ಲಿ. ಮನೇಲಿ ಆಡೋದ್ ಬೇರೆ, ಅಲ್ಲೆಲ್ಲ ಪ್ರೋಗಳು ಬಂದಿರ್ತಾರೆ. ನನ್ ಕೈಲಿ ಆಗಲ್ಲ. ಹೋಗಿ ಮಾಡ್ಬೋದಲ್ವಾ? ಯಾಕೆ ಇನ್ಫೀರಿಯಾರಿಟಿ ಇಟ್ಕೋಬೇಕು? ಹೋಗಿ ಮಾಡಿದ್ರೇನೆ ನಾವು ಚೆನ್ನಾಗಿ ಆಡ್ತೀವಿ ಅಲ್ಲ ಗೊತ್ತಾಗುತ್ತೆ. ಸೋತ್ರು ಪರವಾಗಿಲ್ಲ, ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಏನು ಮೋಟಿವೇಶನ್ ಸ್ಪೀಕರ್ ಆಗ್ಬಿಟ್ಟಿದ್ಯಾ? ಓ, ಹಾಗಾದ್ರೆ ನಾನು ಆಡ್ಬೋದಾ? ಡ್ಯಾನ್ಸ್ ಮಾಡ್ಬೋದಾ? ಹಾಗಾದ್ರೆ ನಾನು ಇವಾಗ ಎರಡಕ್ಕೂ ಹೋಗ್ಬೇಕಾದ್ರೆ ನಾನು ಪ್ರಾಕ್ಟೀಸ್ಗೆ ಹೋಗ್ಬೇಕು. ಓಕೆನಾ? ಹಂಗಾದ್ರೆ ಬೇಡ, ಬೇರೆಯವ್ರು ಹೋಗ್ಲಿ. ಮನೆ ಕೆಲಸ ಮಾಡೋರು ಯಾರು ಇದಾರಲ್ವಾ? ಮತ್ತೆ ಹೋಗು ಅಂದೆ. ಅದ್ ಬೇರೆಯವ್ರಿಗೆ ಮಾತ್ರ ಮೋಟಿವೇಶನ್, ನಮ್ಮನೆಯವ್ರಿಗಲ್ಲ. ನೋಡ, ಅದಕ್ಕೆ ನನಗೆ ಇದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇಲ್ಲ ಅಥವಾ ಇನ್ಸೆಕ್ಯೂರಿಟಿನೂ ಇಲ್ಲ. ಮನೆ ಕೆಲಸ ಯಾರು ಮಾಡ್ತಾರೆ ಅಂತ ನಾನು ಯಾವ್ದಕ್ಕೂ ಹೋಗ್ತಾ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಸುಮ್ನೆ ಇನ್ಫೀರಿಯಾರಿಟಿ ಇರುತ್ತೆ. ಇಲ್ಲಿ ಯಾರಿಗಾರು ನನ್ಗೆ ಹೋಗ್ಬೇಕು ಆದ್ರೆ ಹೋಗ್ತಾ ಇಲ್ಲ ಅಂತ ಯಾರಾದ್ರೂ ನಿಮ್ಮನ್ನ ನೀವು ಹಿಂದೆ ಇಟ್ಕೊಂಡಿದ್ದೀರಾ? ಆ ತರ ಇದ್ರೆ ಅದನ್ನೆಲ್ಲ ಇಟ್ಕೋಬಾರ್ದು. ವಿ ಶುಡ್ ಗೋ ಫಾರ್ವರ್ಡ್ ಅಂತ ತೋರ್ಸೋಂತ ಸ್ಕಿಟ್ ನಮ್ಮ ಮುಂದಿನ ಸ್ಕಿಟ್ ಫ್ರಮ್ ಪರಿಮಳ ದೇಶಪಾಂಡೆ. ಅದನ್ನ ನಮ್ಮ ಪುಟಾಣಿಗಳು ತೋರಿಸ್ತಾ ಇದೆ, ಪ್ರಸ್ತುತ ಮಾಡ್ಪಡಿಸ್ತಾ ಇದ್ದಾರೆ. ಸೊ ಇದರ ಥೀಮ್ ಬಂದು ಯಾರು ಬೇಕಾದ್ರೂ ಝೀರೋ ಇಂದ ಹೀರೋ ಆಗ್ಬೋದು, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸಾಧಿಸ್ಬೋದು. ಅದನ್ನ ಹೇಗ್ ಸಾಧಿಸ್ಬೋದು ಅನ್ನೋದನ್ನ ಸ್ಕಿಟ್ ಮುಖಾಂತರ ಪ್ರಸ್ತುತಪಡಿಸಿದ್ದಾರೆ. ಲೆಟ್ಸ್ ವೆಲ್ಕಮ್ ಪರಿಮಳ ಅಂಡ್ ಟೀಮ್. ಪುಟಾಣಿ ಮಕ್ಕಳು ಅದ್ಭುತವಾಗಿ ಇದನ್ನ ನಿಮ್ ಮುಂದೆ ತೋರಿಸ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ದ ಟೀಮ್. ಕೆಲವು ಪ್ರಶ್ನೆ ಇದೆ. ಇಲ್ಲಿ ಕರಾವಳಿ ಕರ್ನಾಟಕದವ್ರು ಯಾರಾದ್ರೂ ಇದ್ದೀರಾ? ಕರಾವಳಿ, ಮಂಗಳೂರು, ಉಡುಪಿ ಸೈಡ್. ಮಂಗಳೂರು, ಉಡುಪಿ ಯಾರಾದ್ರೂ ಇದ್ದೀರಾ? ಸೊ ನಮ್ಮ ಕರಾವಳಿ ಕಲ್ಚರ್ನ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂತ ನೃತ್ಯ ಯಾವುದು? ಪಾಪ್ಯುಲರ್ ಡ್ಯಾನ್ಸ್ ಅಲ್ಲಿ ಹುಲಿವೇಷ. ಇಲ್ಲಿ ಯಾಕಂದ್ರೆ ತುಳು ಬರುತ್ತಾ? ಆಂಟಿ ತುಳು ಬರುತ್ತಾ? ಹುಲಿವೇಷನ ತುಳುವಲ್ಲಿ ಏನಂತಾರೆ ಗೊತ್ತಾ? ಪಿಲಿವೇಷ. ಯಾವ್ಯಾವ ವೇಷ ಹಾಕ್ತಾರೆ ಅಂತ ಗೊತ್ತಾ? ಹುಲಿವೇಷದಲ್ಲಿ ಯಾವ್ಯಾವ ಪ್ರಾಣಿಗಳ ತರ ವೇಷ ಹಾಕ್ತಾರೆ ಗೊತ್ತಾ? ಹುಲಿ ತರ ಹಾಕ್ತಾರೆ. ಹುಲಿ ಕರಡಿ ತರ. ಆಮೇಲೆ ಲಯನ್, ಸಿಂಹ, ಚಿರತೆ, ಕೋತಿನೂ ಹಾಕ್ತಾರಂತೆ, ಕಾಡಂದಿನೂ ಹಾಕ್ತಾರಂತೆ. ಸೊ ಇಷ್ಟೊಂದೆಲ್ಲ ಪೀಠಕ್ಕೆ ಏನಕ್ಕೆ ಅಂದ್ರೆ ಇವಾಗ ಆ ನೃತ್ಯನ ಪ್ರದರ್ಶನ ಮಾಡಕ್ ಬರ್ತಾ ಇದಾರೆ. ಸೊ ಇದು ನಮ್ಮ ಹುಲಿ ಡ್ಯಾನ್ಸ್ ನ ಮೂವಿಗಳಲ್ಲಿ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಿಮ್ಗೆ 2 ಮೂವಿ ಗೊತ್ತಾ? ಪಾಪ್ಯುಲರ್ ಮೂವೀಸ್ ಅಲ್ಲಿ ಹುಲಿ ಡ್ಯಾನ್ಸ್ ನ ಚೆನ್ನಾಗಿ ಉಪಯೋಗಿಸ್ಕೊಂಡಿರೋದು. ಉಳಿದವರು ಕಂಡಂತೆ. ಇನ್ನೊಂದು ಕ್ಲೂ ಕೊಡ್ಲಾ? ಗರುಡ ಗಮನ, ವೃಷಭ ವಾಹನ. ಹೌದು. ಸೊ ಈಗ ಟೀಮ್ ನ ಸ್ಮಿತಾ ಪಾಟೀಲ್ ಮತ್ತು ಟೀಮ್ ನ ವೆಲ್ಕಮ್ ಮಾಡೋಣ. ಅವರ ನೃತ್ಯನ ನಾವು ಎಂಜಾಯ್ ಮಾಡೋಣ.
ಲೆಟ್ಸ್ ವೆಲ್ಕಮ್ ಸ್ಮಿತಾ ಪಾಟೀಲ್. ಅಯ್ಯೋ ನಾನು ಬರ್ಬೇಕಾರೆ ಬಳೆ ಹಾಕೊಂಡ್ ಬರೋದೇ ಮರ್ತ್ಬಿಟ್ಟೆ ಚಿನ್ನದ್ದು. ಇಲ್ಲೊಂದು ತಿಳಿಸ್ಬಿಡ್ತೀಯಾ ವೆಂಡರ್ ಬೂತ್ಸ್ ಇದೆಯಲ್ಲ. ಗೋಲ್ಡ್ ಸಿಲ್ವರ್ ರೇಟ್ ನೋಡಿದೀರ ಗೊತ್ತಲ್ವಾ? ಯಾವ ರೇಟ್ ಆಗಿದೆ ಇವಾಗ. ಮದುವೆ ಮಾಡೋರು ಎದುರ್ಕೊತಾ ಇದಾರೆ ಈಗ. ಆಗೋಗಿದೆಯಲ್ಲ ಇವಾಗ ಕೊಡಿಸ್ಬಿಡಿ. ಇವಾಗ ಯಾರೋ ಬೆಂಕಿ ಏನೋ ಒಂದು ಐಡಿಯಾ ಕೊಟ್ರು ನಂಗೆ. ರಿಜಿಸ್ಟ್ರೇಷನ್ ಪಕ್ಕ AG ಫೈನಾನ್ಸ್ ಅಂತ ಇದಾರಂತೆ. ಅವರು ರ್ಯಾಫಲ್ ಓಪನ್ ಮಾಡಿದ್ದಾರೆ. ಅದಕ್ಕೆ ಎಂಟರ್ ಆಗ್ಬೇಕಾದ್ರೆ ಏನು ಅಂದ್ರೆ ಅಲ್ಲಿ ಸ್ಕ್ಯಾನ್ ಕೋಡ್ ಇಟ್ಟಿದಾರಂತೆ. ಸ್ಕ್ಯಾನ್ ಮಾಡಿದ್ರೆ ನೀವು ವಿನ್ ಆಗುವಂತೆ ಸಿಲ್ವರ್ ಕಾಯಿನೋ ಬಳೆನೋ ಗೊತ್ತಿಲ್ಲ. ನೀವ್ ಯಾರು ಅಪ್ಲೈ ಮಾಡ್ಲಿಲ್ಲ ಅಂದ್ರೆ ನನಗಂತೂ ಗ್ಯಾರಂಟಿ. ಆಲ್ರೆಡಿ ಸ್ಕ್ಯಾನ್ ಮಾಡಾಯ್ತು. ಬೇಗ ಹೋಗಿ ಸಿಲ್ವರ್ ಕಾಯಿನ್ ಗೆಲ್ಲೋ ಅಂತ ಚಾನ್ಸ್ ಇದೆ. ಇವಾಗ ಹೋಗ್ಬೇಡಿ, ಆಮೇಲೆ ಹೋಗಿ ಸಿಲ್ವರ್ ಕಾಯಿನ್ ಗೆಲ್ಲೋ ಅಂತ ಚಾನ್ಸ್ ಇದೆ. ರ್ಯಾಫಲ್ ಅಲ್ಲೇ ಎಂಟರ್ ಆಗಿ. ಥ್ಯಾಂಕ್ ಯು. ಈಗ ನಾವು ವೀರೇಶ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದೀವಿ. ಅವರು ಸ್ಪಾನ್ಸರ್ ಬಗ್ಗೆ ಥ್ಯಾಂಕ್ ಯು ಆಲ್ ಸ್ಪಾನ್ಸರ್ಸ್. ನಮ್ಮ ವೆಂಡರ್ಸ್ ಕೂಡ ಸಪೋರ್ಟ್ ಮಾಡಿ. ಸೊ ಹಾಗೆ ಈಗ ವೆಂಡರ್ ಬೂತ್ಸ್ ಇದೆ. ಸೊ ಒಂದ್ಸತಿ ವಿಸಿಟ್ ಮಾಡಿ. ಸೊ ಗ್ಯಾರಂಟಿ ಶಾಪಿಂಗ್ ಮಾಡ್ತೀರಾ. ನಾವು ನೆಕ್ಸ್ಟ್ ಹೋಗ್ತೀವಿ. ಸೊ ಈಗ ಗೋಲ್ಡ್ ಬೆಲೆ ಸಿಲ್ವರ್ ಬೆಲೆ ಏನೋ ಜಾಸ್ತಿ ಆಗಿದೆ. ಬಟ್ ಇವಾಗ ಇಂಡಿಯಾದಲ್ಲಿ ಇನ್ನೊಂದು ಡಿಮ್ಯಾಂಡ್ ಅಲ್ಲಿ ಇದೆ. ಏನ್ ಹೇಳಿ ನೋಡೋಣ. ತುಂಬಾ ಡಿಮ್ಯಾಂಡ್ ಅಲ್ಲಿರೋ ಒಂದು ವಸ್ತು ಏನು? LPG. ಎಲ್ಲಿ ನೋಡಿದ್ರು ಅದರದೇ ನ್ಯೂಸ್. ಕೆಲವರೆಲ್ಲ ಐರನ್ ಬಾಕ್ಸ್ ಅಲ್ಲಿ ಟೀ ಮಾಡ್ತಾ ಇದ್ದಾರೆ. ಇವಾಗ ಒಂಥರ ಹೊಸ ರೀತಿ ಒಲೆನೂ ಬಂದಿದೆ. ಏನು ಸೌದೆ ಒಲೆನ ಕಂಟ್ರೋಲ್ ಮಾಡುವಂತ ಹೊಸ ಹೊಸ ಬಿಸ್ನೆಸ್ ಗಳು ಶುರುವಾಗಿದೆ. ನೋಡಿ ಎಷ್ಟು ಡಿಮ್ಯಾಂಡ್ ಇದೆ. ಸೊ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು 2 ಕ್ವಶನ್ಸ್ ಕೇಳೋಣ ನಿಮ್ಗೆ. ನಮ್ಮ ಆಡಿಯನ್ಸ್ ಎಲ್ಲ ಒಂದ್ ಸ್ವಲ್ಪ ಇನ್ನೂ ಜೋಶ್ ತರ್ಸೋಣ ಅಂತ, ಸ್ವಲ್ಪ ನಿದ್ದೆ ಮಾಡಿರೋನೆಲ್ಲ ಎಬ್ಸೋಣ ಅಂತ. ಸೊ ಮತ್ತೊಮ್ಮೆ ಕೆಲವು ಇಂಗ್ಲಿಷ್ ಅಲ್ಲಿ ಕ್ವಶನ್ಸ್, ಕನ್ನಡ ಸಾಂಗ್ ಯಾವುದು ಅಂತ ನೀವು ಗೆಸ್ ಮಾಡ್ಬೇಕು. ರೆಡಿನಾ? ಆಲ್ ಸ್ಯಾಂಡಲ್ವುಡ್ ಲವರ್ಸ್ ಫ್ಯಾನ್ಸ್. ಓಲ್ಡ್ ವೆಸಲ್ಸ್, ಓಲ್ಡ್ ಐರನ್, ಹಳೆ ಕಬ್ಬುಣ, ಹಳೆ ಪಾತ್ರೆ, ಹಳೆ ಕಬ್ಬುಣ. ಯಾರು ಜೋರಾಗಿ ಹಾಡು ಹೇಳ್ತಿರೋ ಇಲ್ಲಿ ಎಳ್ಕೊಂಬಂದು ಹಾಡು ಹೇಳಿಸ್ತೀವಿ. ಹಂಗಂತ ಆನ್ಸರ್ ಹೇಳ್ತಾ ಇರ್ಬೇಡಿ. ನೆಕ್ಸ್ಟ್ ಇನ್ನೊಂದು. ನಥಿಂಗ್ ಇಸ್ ದೇರ್, ನಥಿಂಗ್ ಇಸ್ ದೇರ್, ನಥಿಂಗ್ ಬಿಟ್ವೀನ್ ಅಸ್. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ. ಲಾಸ್ಟ್ ಒನ್ ಕೇಳಲೇಬೇಕು. ಎಲ್ಲ ಗಂಡಂದಿರು ಹೇಳ್ಬೇಕಿದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಮೈ ವೈಫ್ ಇಸ್ ಬ್ಯೂಟಿಫುಲ್. ನಾನೇ ಹೇಳ್ತೀನಿ ಕೊಡಿ. ಬ್ಯೂಟಿಫುಲ್ ಬ್ಯೂಟಿಫುಲ್ ಮೈ ವೈಫ್ ಇಸ್ ಬ್ಯೂಟಿಫುಲ್. ಶಿ ಇಸ್ ಕ್ವಿಕ್ ಟು ಗೆಟ್ ಆಂಗ್ರಿ. ಹೇಳ್ಬೇಕು, ಜೋರಾಗಿ ಹೇಳ್ಬೇಕು. ಚಂದ 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 ನನ್ನ ಹೆಂಡತಿ ಮೂಗಿಂತು ದಿಲಿ ಕೋಪ ಜಾಸ್ತಿ. ನನ್ಗೆ ಹೇಳ್ತೀನಿ. ಇನ್ನೊಂದು 2 ಒಗಟು ಕೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸೊ ಎಲ್ಲ ರೆಡಿನಾ? ಒಗಟ್ಗೆ. ಕುತ್ತಿಗೆ ಇದೆ ತಲೆ ಇಲ್ಲ, ತೋಳಿದೆ ಬೆರಳಿಲ್ಲ, ದಡ ಇದೆ ಕಾಲಿಲ್ಲ. ರೈಟ್ ಆನ್ಸರ್. ಅದರ ಕಷ್ಟದ ಕೇಳ್ಬೇಕಪ್ಪ, ಎಲ್ಲ ಆನ್ಸರ್ ಮಾಡ್ಬಿಡ್ತಾ ಇದ್ದೀರಾ. ಇದು ಈಸಿನೇ. ಹಸಿರು ಕೋಟೆ, ಬಿಳಿ ಕೋಟೆ, ಕೆಂಪಿನ ಕೋಟೆ. ಈ ಕೋಟೆಯೊಳಗೆ ಕಪ್ಪು ಸಿಪಾಯಿಗಳು. ಓಕೆ. ಒಬ್ಳು ಮುಳುಗಿದ್ಲು, ಒಬ್ಳು ಕರಗಿದ್ಲು, ಒಬ್ಳು ತೇಲಿದ್ಲು. ಸುಣ್ಣ. ಜೋರ ಹೇಳ್ಬೇಕು. ಎಲೆ ಅಡಿಕೆ ಸುಣ್ಣ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮಕ್ಕಳು ರೆಡಿ ಆಗಿದ್ದಾರೆ. ನೆಕ್ಸ್ಟ್ ಕಾರ್ಯಕ್ರಮ ಇದನ್ನ ಕೊರಿಯೋಗ್ರಫಿ ಮಾಡಿರೋರು ಆದಿತ್ಯ ಪ್ರೇಮ್ನಾಥ್ ಅವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆದಿತ್ಯ ಅವರು ನಮ್ಮ ಡ್ಯಾಲಸ್ ನ ಡ್ಯಾನ್ಸಿಂಗ್ ಸ್ಟಾರ್. ಇವರು ಕಡಕ್ ಗಾಟ್ ಟ್ಯಾಲೆಂಟ್ 2025 ವಿನ್ನರ್ ಕೂಡ. ಹಾಗೆ 3.0 ಅವರು ಪರ್ಫಾರ್ಮ್ ಮಾಡಿದ್ರು. ಬನ್ನಿ ಅವರ ಅವರ ನೇತೃತ್ವದಲ್ಲಿ ಪುಟಾಣಿ ಮಕ್ಕಳು ಬಂದ್ಬಿಟ್ಟು ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೀವು ಇವಾಗ ಸೀಟಲ್ಲಿ ಕೂತಿದ್ದೀರಾ, ಎದ್ದು ಕುಣಿಯೋ ಹಂಗ್ ಮಾಡ್ತಾರೆ. ಮಕ್ಕಳು ಸಕ್ಕದಾಗಿ ಪರ್ಫಾರ್ಮ್ ಮಾಡೋರಿದ್ದಾರೆ. ಸೊ ಲೆಟ್ಸ್ ವಾಚ್ ದೆಮ್. ಆದಿತ್ಯ ಅವ್ರ ಟೀಮ್ ಬಂದ್ರೆ ಈ ಸ್ಟೇಜ್ ಬೆಂಕಿ ಹೆಚ್ಚಂತೂ ಗ್ಯಾರಂಟಿ. ಇಡೀ ಆಡಿಟೋರಿಯಂ ಆ ಎನರ್ಜಿನ ಕೊಡ್ತಾರೆ. ಲೆಟ್ಸ್ ವಾಚ್ ಇಟ್.